ಇನ್ನೂ ಒಂದು ಕೇಸ್ ಪ್ರಕರಣದಲ್ಲಿ ವಿವೇಕ್ ನಗರ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ 21 kgs ಗಾಂಜಾ ಅವರು ಹಿಡಿದಿದ್ದಾರೆ. 21 kgs. ಇದು ಇಬ್ಬರು ಆರೋಪಿ ಅವರು ಒಡಿಶಾ ರಾಜ್ಯದಿಂದ ಟ್ರೈನಲ್ಲಿ ಬರ್ತಿದ್ರು. ಅವರು ಅದ ಇನ್ಫಾರ್ಮೇಷನ್ ಆಧಾರ ಮೇಲೆ ಇಂಟರ್ಸೆಪ್ಟ್ ಮಾಡಿ ನಮ್ಮವರು ಹಿಡಿದಿದ್ದಾರೆ. ಅವರು 21 lakhs ಅಂದಾಜು ವ್ಯಾಲ್ಯೂದು. ಇದರಲ್ಲಿ ಕೂಡ ಕೆಲವು ಇನ್ನೂ ಲೀಡ್ಸ್ ಇದೆ. ಇಬ್ಬರು ಆರೋಪಿ ಸದ್ಯಕ್ಕೆ ಸಿಕ್ಕಿದ್ದಾನೆ. ಇನ್ನೂ ಇಬ್ಬರು ಬಗ್ಗೆ ಮಾಹಿತಿ ಇದೆ, ಅಬ್ಸ್ಕಾಂಡಿಂಗ್ ಇದ್ದಾರೆ. ಅವ್ರಿಗೆ ಕೂಡ ನಾವು ಅರೆಸ್ಟ್ ಮಾಡ್ತೀವಿ. ನಮ್ಮ ಡ್ರಗ್ಸ್ದು ಏನು ಅಭಿಯಾನ ಇದೆ ಅದರಲ್ಲಿ ಇದು ಒಂದು ಹೆಜ್ಜೆಯಲ್ಲಿ ನಮ್ಮ ಸೆಂಟ್ರಲ್ DCP ಮತ್ತು ಅವ್ರದ್ದು ಟೀಮ್ ಅವ್ರು ಮಾಡಿದ್ದಾರೆ. ಜೊತೆಗೆ CCB ಕಡೆಯಿಂದ ಇನ್ನೊಂದು 101 grams ಕೊಕೇನ್ ಮತ್ತು 481 grams ಹೈಡ್ರೋ ಗಾಂಜಾ, ಎಂಟೈರ್ ವರ್ತ್ ಅರೌಂಡ್ 1 crore. ಇದು ಹೈಡ್ರೋ ಗಾಂಜಾ ಮತ್ತು KR ಪುರಂ ಪೊಲೀಸ್ ಸ್ಟೇಷನಲ್ಲಿ ಕೊಕೇನ್ ಮತ್ತು ಬೇಗೂರಲ್ಲಿ ಹೈಡ್ರೋ ಗಾಂಜಾ ರಿಕವರಿ ಆಗಿದೆ. ಇದು ಎಲ್ಲ ವರ್ತ್ ಆಗಿ 1 crore. ಸೊ ವಿವೇಕ್ ನಗರ್ ಪೊಲೀಸ್ ಸ್ಟೇಷನ್ ಮತ್ತು CCB ಕಡೆಯಿಂದ ಎಲ್ಲ ಸೇರಿ 1 crore 21 lakhs ಅಂದಾಜು ಡ್ರಗ್ಸ್ದು ನಾವು ಹೈಡ್ರೋ ಗಾಂಜಾ, ಕೊಕೇನ್ ಮತ್ತು ಗಾಂಜಾ ಅದೆಲ್ಲ ರಿಕವರಿ ಮಾಡಿದ್ದೀವಿ. ನಮ್ಮ ಆಫೀಸರ್ಸ್ಗೆ ಇನ್ಸ್ಟ್ರಕ್ಷನ್ ಇದೆ, ಎಂಟೈರ್ ಸಿಟಿಯಲ್ಲಿ ಯಾವುದು ಇಲ್ಲಿ ಹೈ ವ್ಯಾಲ್ಯೂ, ಲೋ ವ್ಯಾಲ್ಯೂ, ಯಾವ ಥರದ್ದು ಡ್ರಗ್ಸ್ ಇರಲಿ ಅದ್ರ ಬಗ್ಗೆ ಆ್ಯಕ್ಷನ್ ತೊಗೊಳ್ಳಿಕ್ಕೆ. ಸೊ ಇದು ನಾವು ಕಂಟಿನ್ಯೂ ಮಾಡ್ತೀವಿ ಮತ್ತು ನಿಮಗೆ ಆಗಾಗ ನಾವು ಹೇಳ್ಕೊಂಡು ಬರ್ತಾಯಿದ್ದೀವಿ. ಯಾರು ಇಂಥದ್ರಲ್ಲಿ ಶಾಮೀಲಾಗಿದ್ದರೆ ಅದು ನಮ್ಮ ಸ್ಟಾಫ್ ಇರಲಿ ಅಥವಾ ಯಾರು ಪಬ್ಲಿಕ್ ಇರಲಿ, ಯಾರೋ ಅವ್ರಿಗೆ ನಾವು ಯಾವ ಕಂಡೀಷನಲ್ಲಿ ಇದರಲ್ಲಿ ಬಿಡೋದಿಲ್ಲ ಮತ್ತು ಅದರ ಬಗ್ಗೆ ಸ್ಟ್ರಿಕ್ಟ್ ಆ್ಯಕ್ಷನ್ ತೊಗೊಳ್ತೀವಿ. ವಿವೇಕ್ ನಗರ್ ಪಾಲೆ ಲಿಮಿಟ್ಸಲ್ಲಿ ಮೊನ್ನೆ ನೈಟ್ ಒಂದು ಮರ್ಡರ್ ರಿಪೋರ್ಟ್ ಆಗಿದೆ. ಅದರ ಪೈಕಿ ಹಲವಾರು ಜನ ಬಗ್ಗೆ ಹೆಸರು ಗೊತ್ತಾಗಿದೆ. 2 ಜನಗೆ ಅವ್ರ ವಶಕ್ಕೆ ತೊಗೊಂಡಿದ್ದಾರೆ. ಅವರು ವೈಯಕ್ತಿಕ ಕಾರಣಕ್ಕೋಸ್ಕರ ಅವರು 2-3 ದಿವಸ ಹಿಂದೆ ಅವ್ರ ಜೊತೆಗೆ ಜಗಳ ಆಗಿತ್ತು. ಆದರೆ ಇಂಥ ಇನ್ಸಿಡೆಂಟ್ ನಡೀಬಾರ್ದಾಯಿತು. ಯಾಕೆಂದರೆ ಅವರು ಹಳೆಯ ಅಫೆಂಡರ್ ಮತ್ತು ಈ ಥರ ನಾವು ಯಾವುದೂ ಅವಕಾಶ ಕೊಡೋದಿಲ್ಲ. ಅದರ ಬಗ್ಗೆ ಸ್ಟ್ರಿಕ್ಟ್ ಆ್ಯಕ್ಷನ್ ತೊಗೊಳ್ತೀವಿ. ಬರೀ ಅರೆಸ್ಟ್ ಅಲ್ಲ, ಯಾರ್ಯಾರು ಇದರಲ್ಲಿ ಶಾಮೀಲಾಗಿದ್ದಾರೆ, ಏನಾದರೂ ಅದರಲ್ಲಿ ನಮ್ಮ ಪೊಲೀಸ್ ಅವ್ರದ್ದು ಕೂಡ ಲೋಪದೋಷ ಇದ್ದರೆ ಅದರ ಬಗ್ಗೆ ನಾವು ಖಂಡಿತ ನೋಡ್ತೀವಿ. ಬಿಕಾಸ್ ದಿಸ್ ಇಸ್ ನಾಟ್ ಟಾಲರಬಲ್. ಈ ಥರ ಗ್ಯಾಂಗ್ ಫೈಟ್ ನಾವು ಯಾವಾಗಲೂ ಅವಕಾಶ ಕೊಟ್ಟಿಲ್ಲ ಮತ್ತು ಮುಂದೆ ಕೂಡ ಕೊಡೋದಿಲ್ಲ. ಸೊ ಐ ಹ್ಯಾವ್ ಇನ್ಸ್ಟ್ರಕ್ಟೆಡ್ ಟು ಇಮಿಡಿಯೇಟ್ಲಿ ಅರೆಸ್ಟ್ ಆ್ಯಂಡ್ DCP ಅವ್ರು ಮಾಡ್ತಾಯಿದ್ದಾರೆ.